ಎಲ್ಲರೂ ಮಾತಾಡ್ಬೇಕು ಈ ವಿಚಾರದಲ್ಲಿ. ನಾನೊಬ್ರು ಧ್ವನಿ ಎತ್ತದಲ್ಲ, ಎಲ್ಲರೂ ಕೂಡ ಇಂಡಸ್ಟ್ರಿಯಲ್ಲಿ ಮಾತಾಡ್ಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ನಾನು ಅದನ್ನ ಹೇಳಿದ್ರಲ್ಲ, ನನಗೂ ಇದೇ ಟ್ರೋಲಿಂಗ್ ಆಯ್ತು 6 ವರ್ಷದಿಂದ. ಯಾರು ಮಾತಾಡಿ ನಾನಂತೂ ಕೇಳಲಿಲ್ಲ. ಯಾರು ಪರವಾಗಿ ಅಂದ್ರೆ ನಮ್ಮಲ್ಲಿ ಶಕ್ತಿ ಇದೆ, ನಮ್ ಕಾನ್ಫಿಡೆನ್ಸ್ ಇದೆ, ವಿ ಕ್ಯಾನ್ ಪರ್ಸು. ನಮ್ಗೆ ಒಂದು ಅಧಿಕಾರ ಇದೆ ಅಥವಾ ಒಂದು ಹೆಸರಿದೆ. ನಾವು ಅಂದ್ರೆ ಜನಸಾಮಾನ್ಯರಿಗಿಂತ ಒಂದು ಪಬ್ಲಿಕ್ ಪರ್ಸನಾಲಿಟೀಸ್ ಇರೋದ್ರಿಂದ ನಮ್ಗೆ ಕೆಲವೊಂದು ಆಕ್ಸೆಸ್ ಈಸಿಯಾಗಿ ಸಿಗತ್ತೆ. ಒಂದು ಪೊಲೀಸ್ ಹತ್ರ ಹೋಗ್ಬೋದು ಅಥವಾ ಗವರ್ಮೆಂಟ್ ಇಂದನೋ ಮಿನಿಸ್ಟರ್ಗಳಿಂದನೋ ಒಂದು ಸಪೋರ್ಟ್ ಅನ್ನೋದು ಸಿಗೋ ಅಂತ ಚಾನ್ಸಸ್ ಇದೆ. ಅವ್ರ ಸರ್ಕಾರ ಇದೆ, ಸೊ ಖಂಡಿತ ಅವ್ರಿಗೆ ಎಲ್ಲಾ ರೀತಿಯ ಸಪೋರ್ಟ್ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಅದನ್ನ ಆ ಕ್ರಮ ತಗೊಳ್ತಾರೆ ಪೊಲೀಸ್. ಅದನ್ನ ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ. ಆದ್ರೆ ಈ ಒಂದು ನ್ಯಾಯ ಪ್ರತಿಯೊಬ್ಬರಿಗೂ ಸಿಗ್ಬೇಕು ಅನ್ನೋದೇ ನನ್ನ ಅನಿಸಿಕೆ. ಅಲ್ಲ, ದರ್ಶನ್ ಕೂಡ ಹೇಳ್ಬೋದಾಗಿತ್ತು ಅಂತ. ಅಲ್ಲ, ನೀವು ಅವ್ರನ್ನ ಅಪ್ರೋಚ್ ಮಾಡಿದ್ರು, ಅವ್ರ ಮೈಯನ್ ಮಾತಾಡಿದ್ರು ನನ್ಗೆ ಗೊತ್ತಿಲ್ಲ. ಅವರು ಮೇ ಬಿ ಪ್ರೆಸ್ಗೆ ಇತ್ತೀಚೆಗೆ ಮಾತಾಡಿಲ್ಲ ಅಂತ. ಸೋಷಿಯಲ್ ಮೀಡಿಯಾದಲ್ಲಾದ್ರೂ ಮನವಿ ಮಾಡಬಹುದಾಗಿತ್ತಲ್ಲ ಅಂತ ಅವ್ರನ್ನೇ ಕೇಳಿದ್ರೆ ಸರಿ. ನಾನು ಅವ್ರ ಪರವಾಗಿ ಹೇಳಿದ್ರೆ ತಪ್ಪಾಗ್ತದೆ. ಅವ್ರ ಫಾಲೋವರ್ಸ್ಗೆ ನೀವೇನು ನಾನು ಇಷ್ಟೊತ್ತು ಹೇಳಿದ್ದು ಎಲ್ಲರಿಗೂ ಸೇರ್ಸೇನೆ, ಯಾರೇ ಒಬ್ಬರಿಗೆ ಸ್ಪೆಷಲ್ ಆಗಿ ವಿಶೇಷವಾಗಿ ಅಲ್ಲ. ನಾನು ಅವ್ರ ಫಾಲೋವರ್ಸ್ ಇದನ್ನ ಮಾಡಿರೋದು ಅಂತ ನಮ್ ಪ್ರೂಫ್ ಇಲ್ಲ. ಆದ್ರೂನು ಖಂಡಿತ ಅವ್ರ ಫಾಲೋವರ್ಸೇ ಅಥವಾ ಅವರ ಅಭಿಮಾನಿಗಳೇ ಇದನ್ನ ಮಾಡಿದ್ರೆ ಖಂಡಿತ ಅವ್ರಿಗೂ ಅಪೀಲ್ ಮಾಡ್ತೀನಿ ನಾನು. ಇದರಿಂದ ನಿಮ್ಮ ಜೀವನ ನೀವು ಹಾಳು ಮಾಡ್ಕೋಬೇಡಿ. ಒಂದು ಸೆಕೆಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಈ ಪೋಸ್ಟ್ ಮಾಡಿ ಅಂತ ಕೇಳ್ತೀನಿ. ನೀವು ದರ್ಶನ್ ಅವ್ರ ಹತ್ರ ಏನಾರ ಮಾತಾಡಿದ್ರೆ ಮೇಡಮ್, ಹೊರಗಡೆ ಬಂದ್ಮೇಲೆ ಏನಾದ್ರು ಮಾತಾಡಿದ್ರೆ ಒಂದಷ್ಟು ಅಲ್ಲ ಮುನ್ಸಿ ಇದಾನ ಎಲ್ಲರೂ ಮಾತಾಡ್ಬೇಕು ಈ ವಿಚಾರದಲ್ಲಿ. ನಾನೊಬ್ರು ಧ್ವನಿ ಎತ್ತದಲ್ಲ, ಎಲ್ಲರೂ ಕೂಡ ಇಂಡಸ್ಟ್ರಿಯಲ್ಲಿ ಮಾತಾಡ್ಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ನಾನು ಅದನ್ನ ಹೇಳಿದ್ರಲ್ಲ, ನನಗೂ ಇದೇ ಟ್ರೋಲಿಂಗ್ ಆಯ್ತು 6 ವರ್ಷದಿಂದ. ಯಾರು ಮಾತಾಡಿ ನಾನಂತೂ ಕೇಳಲಿಲ್ಲ. ಯಾರು ಪರವಾಗಿ ಅಂದ್ರೆ ನಮ್ಮಲ್ಲಿ ಶಕ್ತಿ ಇದೆ, ನಮ್ ಕಾನ್ಫಿಡೆನ್ಸ್ ಇದೆ, ವಿ ಕ್ಯಾನ್ ಪರ್ಸು. ನಮ್ಗೆ ಒಂದು ಅಧಿಕಾರ ಇದೆ ಅಥವಾ ಒಂದು ಹೆಸರಿದೆ. ನಾವು ಅಂದ್ರೆ ಜನಸಾಮಾನ್ಯರಿಗಿಂತ ಒಂದು ಪಬ್ಲಿಕ್ ಪರ್ಸನಾಲಿಟೀಸ್ ಇರೋದ್ರಿಂದ ನಮ್ಗೆ ಕೆಲವೊಂದು ಆಕ್ಸೆಸ್ ಈಸಿಯಾಗಿ ಸಿಗತ್ತೆ. ಒಂದು ಪೊಲೀಸ್ ಹತ್ರ ಹೋಗ್ಬೋದು ಅಥವಾ ಗವರ್ಮೆಂಟ್ ಇಂದನೋ ಮಿನಿಸ್ಟರ್ಗಳಿಂದನೋ ಒಂದು ಸಪೋರ್ಟ್ ಅನ್ನೋದು ಸಿಗೋ ಅಂತ ಚಾನ್ಸಸ್ ಇದೆ. ಅವ್ರ ಸರ್ಕಾರ ಇದೆ, ಸೊ ಖಂಡಿತ ಅವ್ರಿಗೆ ಎಲ್ಲಾ ರೀತಿಯ ಸಪೋರ್ಟ್ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಅದನ್ನ ಆ ಕ್ರಮ ತಗೊಳ್ತಾರೆ ಪೊಲೀಸ್. ಅದನ್ನ ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ. ಆದ್ರೆ ಈ ಒಂದು ನ್ಯಾಯ ಪ್ರತಿಯೊಬ್ಬರಿಗೂ ಸಿಗ್ಬೇಕು ಅನ್ನೋದೇ ನನ್ನ ಅನಿಸಿಕೆ. ಅಲ್ಲ, ದರ್ಶನ್ ಕೂಡ ಹೇಳ್ಬೋದಾಗಿತ್ತು ಅಂತ. ಅಲ್ಲ, ನೀವು ಅವ್ರನ್ನ ಅಪ್ರೋಚ್ ಮಾಡಿದ್ರು, ಅವ್ರ ಮೈಯನ್ ಮಾತಾಡಿದ್ರು ನನ್ಗೆ ಗೊತ್ತಿಲ್ಲ. ಅವರು ಮೇ ಬಿ ಪ್ರೆಸ್ಗೆ ಇತ್ತೀಚೆಗೆ ಮಾತಾಡಿಲ್ಲ ಅಂತ. ಸೋಷಿಯಲ್ ಮೀಡಿಯಾದಲ್ಲಾದ್ರೂ ಮನವಿ ಮಾಡಬಹುದಾಗಿತ್ತಲ್ಲ ಅಂತ ಅವ್ರನ್ನೇ ಕೇಳಿದ್ರೆ ಸರಿ. ನಾನು ಅವ್ರ ಪರವಾಗಿ ಹೇಳಿದ್ರೆ ತಪ್ಪಾಗ್ತದೆ. ಅವ್ರ ಫಾಲೋವರ್ಸ್ಗೆ ನೀವೇನು ನಾನು ಇಷ್ಟೊತ್ತು ಹೇಳಿದ್ದು ಎಲ್ಲರಿಗೂ ಸೇರ್ಸೇನೆ, ಯಾರೇ ಒಬ್ಬರಿಗೆ ಸ್ಪೆಷಲ್ ಆಗಿ ವಿಶೇಷವಾಗಿ ಅಲ್ಲ. ನಾನು ಅವ್ರ ಫಾಲೋವರ್ಸ್ ಇದನ್ನ ಮಾಡಿರೋದು ಅಂತ ನಮ್ ಪ್ರೂಫ್ ಇಲ್ಲ. ಆದ್ರೂನು ಖಂಡಿತ ಅವ್ರ ಫಾಲೋವರ್ಸೇ ಅಥವಾ ಅವರ ಅಭಿಮಾನಿಗಳೇ ಇದನ್ನ ಮಾಡಿದ್ರೆ ಖಂಡಿತ ಅವ್ರಿಗೂ ಅಪೀಲ್ ಮಾಡ್ತೀನಿ ನಾನು. ಇದರಿಂದ ನಿಮ್ಮ ಜೀವನ ನೀವು ಹಾಳು ಮಾಡ್ಕೋಬೇಡಿ. ಒಂದು ಸೆಕೆಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಈ ಪೋಸ್ಟ್ ಮಾಡಿ ಅಂತ ಕೇಳ್ತೀನಿ. ನೀವು ದರ್ಶನ್ ಅವ್ರ ಹತ್ರ ಏನಾರ ಮಾತಾಡಿದ್ರೆ ಮೇಡಮ್, ಹೊರಗಡೆ ಬಂದ್ಮೇಲೆ ಏನಾದ್ರು ಮಾತಾಡಿದ್ರೆ ಒಂದಷ್ಟು ಅಲ್ಲ ಮುನ್ಸಿ ಇದಾನ